ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷ ಏನಾದರೂ ಸಂಕಷ್ಟ ತಂದೊಡ್ಡಿದೆಯಾ? ಅಫ್ಕೋರ್ಸ್ ಸಂಕಷ್ಟ ತಂದೊಡ್ಡೋಕೆ ಯಾವಾಗಲೂ ವಿಪಕ್ಷಗಳು ಕಾಯ್ತಾ ಇರ್ತವೆ. ಆದರೆ ಈಗ ಒಂದು ಹೊಸ ತಲೆನೋವು ಡಿ ಕೆ ಸರ್ಕಾರಕ್ಕೆ ಎದುರಾಗ್ತಾ ಇದೆ. ಏನದು? ಬನ್ನಿ ನೋಡೋಣ. ಸಂಕಷ್ಟ ತಂದೊಡ್ಡಿದ ಬಿಜೆಪಿ ಆಗಬೇಕು, ದಯವಿಟ್ಟು ಸರಿ ಮಾಡಿ. ಖಾತೆ ಹಂಚಿಕೆ ಬೆನ್ನಲ್ಲೇ ಡಿ ಕೆಗೆ ಮತ್ತೊಂದು ತಲೆನೋವು ಕೂಡ ಈಗ ಸಂಭವಿಸಿದೆ. ಏನದು? ಡಿ ಕೆ ಸಚಿವ ಸಂಪುಟ ಸರ್ಜರಿಗೆ ಬಿಜೆಪಿ ಕಾರಣವಾಗುತ್ತಾ? ಸರ್ಜರಿ ಮಾಡುತ್ತಾ? ಬಿಜೆಪಿ ಹೋರಾಟಕ್ಕೆ ಮಣಿದು ಸಂಪುಟಕ್ಕೆ ಕತ್ರಿ ಹಾಕ್ತಾರಾ ಡಿ ಕೆ ಶಿವಕುಮಾರ್? ಆ ಒಂದು ಪ್ರಶ್ನೆ ಈಗ ಉದ್ಭವಿಸಿದೆ. ಸಂಪುಟದಿಂದ ಬಿ ನಾಗೇಂದ್ರ ಅವರು ಹೊರ ಹೋಗಬೇಕಾಗುತ್ತಾ? ಯಾವ ಕಾರಣಕ್ಕಾಗಿ? ನಿಮ್ಗೆ ಗೊತ್ತಿದೆ ಈಗಾಗಲೇ. ವಾಲ್ಮೀಕಿ ನಿಗಮ ಮಂಡಳಿಯಿಂದ ಕಳಂಕಿತ ಅನ್ನುವ ಒಂದು ಶೀರ್ಷಿಕೆ ಅವರಿಗೆ ಸಿಕ್ಕಿದೆ. ಆ ಒಂದು ಹಣೆಪಟ್ಟಿ ಇರುವಾಗ ಈಗ ನೀವು ಹೆಂಗೆ ಮತ್ತೆ ಅವರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ತೀರಿ? ಮಧ್ಯಕ್ಕೆ ಒಂದು ದೊಡ್ಡ ತಲೆಬಿಸಿ ಕೂಡ ಆಗಿತ್ತು. ಅವರು ಪರ್ಮಿಷನ್ ಇಲ್ಲದೆ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ ಅಂತ ಹೇಳಿ, ಹೌದಾ? ಡೆಲ್ಲಿಗೆ ಹೋದಾಗ ಅದು ಸುದ್ದಿ ಆಗಿತ್ತು. ತದನಂತರ ಹೈಕೋರ್ಟ್ ಆ ಒಂದು ಅಬ್ಜೆಕ್ಷನ್ಗೆ ತಡೆ ಕೂಡ ಸಿಕ್ತು. ಅಂದರೆ ಹೋಗ್ಬೋದು, ನೀವು ದೇಶ ಬಿಟ್ಟು ಹೋಗಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ಸಿಗಬೇಕು ಅಂತ ಹೇಳಿದಾಗ ಇವರೊಂದು ಸ್ವಲ್ಪ ರಿಲೀಫ್ ಆದರು. ಹಾಗಾಗಿ ಅವರು ಸಂಪುಟದಲ್ಲಿರೋದು ಪಕ್ಕಾ ಆಯಿತು. ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವಿಪಕ್ಷಗಳು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಬಿ ನಾಗೇಂದ್ರ ಅವರ ವಿರುದ್ಧ ಹರಿಹಾಯೋದ್ರ ಮೂಲಕ ಸಂಪುಟಕ್ಕೆ ಕತ್ರಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಕತ್ರಿ ಎಷ್ಟು ಮೊನಚಾಗಿದೆ, ಶಾರ್ಪ್ ಆಗಿದೆ, ನಿಜಕ್ಕೂ ಸರ್ಜರಿ ಆಗ್ಬಿಡುತ್ತಾ ಸಂಪುಟಕ್ಕೆ? ಅದನ್ನು ಕಾದು ನೋಡಬೇಕಾಗಿದೆ. ಎಸ್, ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧ ಕಮಲ ಪಡೆ ಸಿಡಿದೆದ್ದಿದೆ. ಅದಕ್ಕೆ ಎಲ್ಲ ಪೂರಕವಾದಂಥ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಭಾರತೀಯ ಜನತಾ ಪಕ್ಷ. ನಾಗೇಂದ್ರ ಪದತ್ಯಾಗಕ್ಕೆ ಕೇಸರಿ ಕಲಿಗಳು ಸಿಕ್ಕಾಬಟ್ಟೆ ಪಟ್ಟಿಡಿದಿದ್ದಾರೆ. ಇತ್ತ ನಾಗೇಂದ್ರ ಪರ ಬ್ಯಾಟ್ ಬೀಸ್ತಾರೆ ಕಾಂಗ್ರೆಸ್ನವರು. ಆದರೆ ಬೋರ್ಡ್ ಆಗ್ತಾರಾ, ಕ್ಯಾಚ್ ಔಟ್ ಆಗುತ್ತಾ ಗೊತ್ತಿಲ್ಲ, ಕಾಯಬೇಕು. ನಾಗೇಂದ್ರ ತಲೆದಂಡಕ್ಕೆ ಕಮಲ ಕಲಿಗಳಿಂದ ಬಿಗಿಪಟ್ಟು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಈಗ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದೆ. ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದ ಆರೋಪಿ ಸಚಿವ ಬಿ ನಾಗೇಂದ್ರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಾದಯಾತ್ರೆಗೆ ಈಗ ಭಾರತೀಯ ಜನತಾ ಪಕ್ಷ ನಿರ್ಧಾರವನ್ನು ಕೈಗೊಂಡಿದೆ. ರಾಯಚೂರು ಟು ಬಳ್ಳಾರಿವರೆಗೆ ಕಾಲ್ನಡಿಗೆ ನಡೆಸಲು ಸಿದ್ಧತೆಯನ್ನು ಹಮ್ಮಿಕೊಂಡಿದೆ. ಯಾದಗಿರಿ, ಕೊಪ್ಪಳ, ವಿಜಯನಗರ ಮೂಲಕ ಬಳ್ಳಾರಿಗೆ ಎಂಟ್ರಿ ಕೊಡುವಂಥ ಒಂದು ಪ್ಲಾನ್ನ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ಈ ಒಂದು ಪಾದಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಾತ್ವಿಕ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನಾದರೂ ಒಪ್ಪಿದರೆ ಅಧಿವೇಶನದೊಳಗೆ ಪಾದಯಾತ್ರೆ ಮಾಡುವ ಯೋಚನೆಯನ್ನು ಕೂಡ ಮಾಡಿಕೊಂಡಿದೆ. ರಾಜ್ಯ ಬಿಜೆಪಿ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ಒಂದು ಪ್ರಶ್ನೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರ ಈ ಒಂದು ನಿರ್ಧಾರ ಸದ್ಯಕ್ಕೆ ಕುತೂಹಲ ಕೆರಳಿಸಿರೋದಂತೂ ಸುಳ್ಳಲ್ಲ. ದಟ್ ಇಸ್ ದ ಪಾಯಿಂಟ್, ದಟ್ ಇಸ್ ದ ನ್ಯೂಸ್. ಓಕೆ, ನೋಡಿ, ವಿಪಕ್ಷಗಳು ಯಾವಾಗಲೂ ಕೂಡ ಈ ಪಾದಯಾತ್ರೆ ಮಾಡೋದು, ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು, ಜನರ ಮನ್ನಣೆಯನ್ನು ಗಳಿಸ್ಕೊಳ್ಳೋದು, ಜನರ ಪರವಾಗಿ ನಾವಿದ್ದೀವಿ, ಆಡಳಿತ ಪಕ್ಷದ ಕಿವಿಯನ್ನು ಹಿಂಡ್ತಾ ಇದ್ದೀವಿ ಅಂತ ತೋರಿಸ್ಲಿಕ್ಕೆ ಒಂದಿಷ್ಟು ಪರಿಕರಗಳು ಬೇಕೇ ಬೇಕಾಗತ್ತೆ ಅಲ್ವಾ? ಒಂದಿಷ್ಟು ಆಸರೆ ಬೇಕೇ ಬೇಕಾಗತ್ತೆ. ಹೀಗಾಗಿ ನಾಗೇಂದ್ರ ಅವರ ವಿಚಾರವನ್ನು ಇಟ್ಕೊಂಡು ಪಾದಯಾತ್ರೆಯಲ್ಲಿ ಭಾಗವಹಿಸಿದರೆ ನಾವು ರಾಜ್ಯದ ಗಮನ ಸೆಳೆಯಬಹುದು ಅನ್ನುವ ರಾಜಕೀಯ ಲೆಕ್ಕಾಚಾರ ಇರುತ್ತೆ. ಹೀಗಾಗಿ ಮುಂಬರುವ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ವಿಚಾರಗಳು ಕೂಡ, ಈ ಪಾದಯಾತ್ರೆಗಳು ಕೂಡ ಎಷ್ಟು ಪೂರಕವಾಗಬಹುದು ಅನ್ನುವ ಲೆಕ್ಕಾಚಾರ ಸಹಜವಾಗಿ ರಾಜಕೀಯದಲ್ಲಿ ಇದ್ದೇ ಇರುತ್ತೆ. ಆ ಒಂದು ಸ್ಟ್ರಾಟಜಿಯನ್ನು ಇಲ್ಲಿ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ.